ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಸಿದ್ದರಾಮಯ್ಯ ನಿರ್ಗಮನ, ಡಿಕೆಶಿ ಆಗಮನ, ಕಲ್ಪತರು ನಾಡಿನಲ್ಲಿ ಸಚಿವ ಸ್ಥಾನದ ಕುತೂಹಲ. ತುಮಕೂರಿನ 7 ಕಾಂಗ್ರೆಸ್ ಶಾಸಕರಲ್ಲಿ ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ? ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಕುಳಿ. ವಿಜಯಪುರದಲ್ಲಿ ನಡುಕ ಹುಟ್ಟಿಸಿದ ಹತ್ಯಾಕಾಂಡ. ಆಸ್ತಿ ವಿವಾದಕ್ಕೆ ಒಂದೇ ಕುಟುಂಬದ 6 ಜನರ ಭೀಕರ ಕೊಲೆ. ಕಾಂಗ್ರೆಸ್ ಆಡಳಿತದಲ್ಲಿ ದಲಿತರು ಲೆಕ್ಕಕ್ಕಿಲ್ಲ. ನೈಜ ಕೋಮುವಾದಿ ಸಿದ್ದರಾಮಯ್ಯ. ಸಿಎಂ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು. ಸರ್ಕಾರದ 3ನೇ ವರ್ಷದ ಸಾಧನೆ ಸಮರ್ಪಣೆ ಸಮಾವೇಶ ಮುಗಿಸಿ 9 ದಿನಗಳಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರ ಅಧಿಕಾರಕ್ಕೆ ಬರಲು ದಿನಗಣನೆ ಆರಂಭವಾಗಿದೆ. ಹೊಸ ಸಂಪುಟದಲ್ಲಿ ತುಮಕೂರು ಜಿಲ್ಲೆಯ ಯಾವ ಶಾಸಕರಿಗೆ ಮಂತ್ರಿಗಿರಿ ಸಿಗುತ್ತದೆ ಎಂಬ ಕುತೂಹಲ ಜಿಲ್ಲೆಯಲ್ಲಿ ಮನೆ ಮಾಡಿದೆ. ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. 7ರಲ್ಲಿ 3 ಮಂತ್ರಿಗಿರಿ ಸಿಗುವ ನಿರೀಕ್ಷೆಯಲ್ಲಿದೆ. ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ, ಷಡಕ್ಷರಿ, ಟಿಬಿ ಜಯಚಂದ್ರ, ಎಸ್ಆರ್ ಶ್ರೀನಿವಾಸ್, ಕುಣಿಗಲ್ ರಂಗನಾಥ್ ಹಾಗೂ ಪಾವಗಡ ವೆಂಕಟೇಶ್ ಯುವ ಪಡೆ ಸಚಿವ ಸ್ಥಾನದ ಕನಸಿನಲ್ಲಿದ್ದಾರೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡಿದ ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ. ಗೃಹ ಖಾತೆ ಬದಲು ಬೇರೆ ಖಾತೆ ಹೊಣೆ ಹೊರುವ ಬಗ್ಗೆ ಚರ್ಚೆಯಾಗಿದೆ. ಲಿಂಗಾಯತ ಕೋಟಾದಡಿಯಲ್ಲಿ ತಿಪಟೂರು ಶಾಸಕ ಕೆ ಷಡಕ್ಷರಿಗೆ ಡಿಕೆಶಿ ಸಂಪುಟದಲ್ಲಿ ಸಚಿವರಾಗಲು ಕಾತುರರಾಗಿದ್ದಾರೆ. 3 ಬಾರಿ ಶಾಸಕರಾಗಿ ಸಾಕಷ್ಟು ಬಾರಿ ಸಚಿವ ಸ್ಥಾನದಿಂದ ಕೈತಪ್ಪಿದ್ದು ಈ ಬಾರಿ ಸಚಿವರಾಗಲು ಉತ್ಸಾಹಕರಾಗಿದ್ದಾರೆ. ಸತತ 5ನೇ ಬಾರಿಗೆ ಶಾಸಕರಾಗಿರುವ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೆಸರು ಡಿಕೆಶಿ ಸಚಿವ ಸಂಪುಟದಲ್ಲಿ ಮುಂಚೂಣಿಯಲ್ಲಿದೆ. ಎಸ್ಆರ್ ಶ್ರೀನಿವಾಸ್ ಅವರು ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಹೊಣೆಗಾರಿಕೆ ತೃಪ್ತರಾಗಿದ್ದ ಹಿರಿಯ ಶಾಸಕ ಮಾಜಿ ಶಾಸಕ ಟಿಬಿ ಜಯಚಂದ್ರ ಕುಂಚಿಟಿಗ ಕೋಟಾದಲ್ಲಿ ಸಚಿವ ಸಂಪುಟ ಸೇರುವ ನಿರೀಕ್ಷೆ ಇದೆ. ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸೇರುವುದಿಲ್ಲ ಎಂದು ಈ ಹಿಂದೆಯೇ ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯಗೆ ರಾಜಣ್ಣ ಪರಮಾಪ್ತ. ಅವರ ಸಂಪುಟದಲ್ಲಿ ಸಚಿವರಾಗಿದ್ದ ರಾಜಣ್ಣ ಅವರನ್ನು ಹೈಕಮಾಂಡ್ ನಿರ್ದೇಶನದಂತೆ ಸಚಿವ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಮತ್ತೆ ಸಚಿವ ಸಂಪುಟ ಸೇರಲು ಒಂದು ಕಡೆ ಕಷ್ಟವಾಗಿದೆ. ಶಾಸಕ ರಂಗನಾಥ್ ಡಿಕೆ ಶಿವಕುಮಾರ್ ಅವರ ಹತ್ತಿರ ಸಂಬಂಧಿ ಮತ್ತು ಪಾವಗಡ ಶಾಸಕ ವೆಂಕಟೇಶ್ ಕೂಡ ಸಚಿವ ಸ್ಥಾನದ ಅವಕಾಶದಲ್ಲಿದ್ದಾರೆ. ಕುಣಿಗಲ್ ರಂಗನಾಥ್ 2 ಬಾರಿ ಶಾಸಕರಾಗಿದ್ರೂ ಕೂಡ ಡಿಕೆಶಿಗೆ ಹತ್ತಿರ ಸಂಬಂಧ ಇರುವುದರಿಂದ ಸಚಿವ ಸಂಪುಟದಿಂದ ದೂರ ಉಳಿಯಲಿದ್ದಾರೆ. ಭೋವಿ ಸಮುದಾಯಕ್ಕೆ ಮಣೆ ಹಾಕಿದ್ರೆ ವೆಂಕಟೇಶ್ ಕೂಡ ಆಗಬಹುದು, ಅಚ್ಚರಿ ಇಲ್ಲ. ಜಿಲ್ಲೆಯ ಭೀಮಾ ತೀರದಲ್ಲಿ ಮತ್ತೊಮ್ಮೆ ರಕ್ತದ ಕುಳಿ ಹರಿದಿದ್ದು, ಹಳೆ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಒಂದೇ ಕುಟುಂಬದ ಸದಸ್ಯರು ಸೇರಿದಂತೆ ಒಟ್ಟು 6 ಜನರನ್ನು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಚಡಚಣ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬೆಚ್ಚಿ ಬೀಳಿಸುವ ಕೃತ್ಯ ನಡೆದಿದ್ದು ಇಡೀ ಜಿಲ್ಲೆಯನ್ನು ತಲ್ಲಣಗೊಳಿಸಿದೆ. ಸ್ಥಳೀಯ ಮೂಲಗಳ ಪ್ರಕಾರ ಗೋವಿಂದಪುರ ಗ್ರಾಮದ ನಿರಾಳೆ ಹಾಗೂ ಗೊಳಗಿ ಕುಟುಂಬಗಳ ನಡುವೆ ದೀರ್ಘಕಾಲದಿಂದ ಜಮೀನು ವ್ಯಾಜ್ಯ ನಡೆದುಕೊಂಡು ಬಂದಿತ್ತು. ಇದೇ ಆಸ್ತಿ ವಿವಾದದ ಶಂಕೆಯ ಹಿನ್ನೆಲೆಯಲ್ಲಿ ಗೊಳಗಿ ಕುಟುಂಬದ ಸದಸ್ಯರು ನಿರಾಳೆ ಕುಟುಂಬದವರ ಮೇಲೆ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ದುಷ್ಕರ್ಮಿಗಳು ಮೊದಲು ನಿರಾಳೆ ಕುಟುಂಬದವರ ಮೇಲೆ ಮನಸೋ ಇಚ್ಛೆ ಗುಂಡಿನ ದಾಳಿ ನಡೆಸಿದ್ದಾರೆ. ತದನಂತರ ತೀವ್ರವಾಗಿ ಗಾಯಗೊಂಡಿದ್ದವರನ್ನ ಮಚ್ಚಿನಿಂದ ಭೀಕರವಾಗಿ ಕೊಚ್ಚಿ ಹತ್ಯೆ ಮಾಡಿದ್ದಾರೆಂದು ತಿಳಿದುಬಂದಿದೆ. ಹತ್ಯೆಯಾದ 6 ಜನರಲ್ಲಿ 5 ಗುರುತು ಪತ್ತೆಯಾಗಿದ್ದು ಅವರುಗಳನ್ನು ರೇವಣಸಿದ್ದಪ್ಪ ನಿರಾಳೆ, ದುಂಡಪ್ಪ ರೇವಣಸಿದ್ದಪ್ಪ, ಶಿವಪುತ್ರ ರೇವಣಸಿದ್ದಪ್ಪ ನಿರಾಳೆ, ಚಂದ್ರಶೇಖರ್ ನಿರಾಳೆ, ಶಬ್ಬೀರ್ ನೆದಾಫ್ ಮತ್ತು ಮತ್ತೊಬ್ಬರೆಂದು ಗುರುತಿಸಲಾಗಿದೆ. ಘಟನೆ ಸಂಭವಿಸುತ್ತಿದ್ದಂತೆ ಚಡಚಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ಸದ್ಯ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿರುವ ಜಂಟಿ ಜಟಾಪಟಿಗಳ ನಡುವೆ ಸುದ್ದಿಗೋಷ್ಠಿಯಲ್ಲಿಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜೀನಾಮೆ ನೀಡುವ ಮುನ್ನ ತಾವು ರಾಜಕೀಯ ನಿವೃತ್ತಿ ಹೊಂದುವುದಿಲ್ಲ ಮತ್ತು ಕೋಮುವಾದಿಗಳ ವಿರುದ್ಧ ನಿರಂತರ ಹೋರಾಟ ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆಗೆ ತಿರುಗೇಟು ನೀಡಿದ ಛಲವಾದಿ, ಕೋಮುವಾದಿಗಳು ಅಂದ್ರೆ ಯಾರು? ಸಿದ್ದರಾಮಯ್ಯನವರೇ, ನೀವೇ ಅಸಲಿ ಕೋಮುವಾದಿಗಳು. ಇಡೀ ರಾಜ್ಯದಲ್ಲಿ ಜಾತಿಗಳ ಮಧ್ಯೆ ಸಂಘರ್ಷ ತಂದಿಟ್ಟ ನಿಜವಾದ ಕೋಮುವಾದಿ ಅಂದ್ರೆ ಅದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷ ಎಂದು ಕಿಡಿಕಾರಿದ್ರು.
ಜಾತಿ ಜನಗಣತಿ ವರದಿಗಳ ಉಲ್ಲೇಖ ಮುನ್ನೆಲೆಗೆ ತಂದ ವಿಪಕ್ಷ ನಾಯಕರು ಹಿಂದಿನ ಕಾಂತರಾಜ್ ವರದಿಯಲ್ಲಿ ದಲಿತ ಸಮುದಾಯವೇ ನಂಬರ್ 1 ಸ್ಥಾನದಲ್ಲಿತ್ತು. ಆದರೆ ಈಗಿನ ಪ್ರಸ್ತುತ ವರದಿಯಲ್ಲಿ ಮುಸ್ಲಿಮರನ್ನು ನಂಬರ್ 1 ಸ್ಥಾನಕ್ಕೆ ತಂದು ನಿಲ್ಲಿಸಲಾಗಿದೆ. ಮುಂಚೆ ಮೊದಲ ಸ್ಥಾನದಲ್ಲಿದ್ದ ದಲಿತರು ಇಂದು ಕಾಂಗ್ರೆಸ್ ಆಡಳಿತದಲ್ಲಿ ಲೆಕ್ಕಕ್ಕಿಲ್ಲದಂತಾಗಿದ್ದಾರೆ. ದಲಿತರನ್ನು ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡು ಕಾಂಗ್ರೆಸ್ ನಿರಂತರವಾಗಿ ವಂಚಿಸುತ್ತಾ ಬಂದಿದೆ ಎಂದು ಗಂಭೀರ ಆರೋಪ ಮಾಡಿದರು. ಈಗಾಗಲೇ ಅದು ಟಿಂಕರಿಂಗು ಪೇಂಟಿಂಗು ಆಗಕ್ಕೆ ಶುರುವಾಗಿದೆ. ಇಂಜನ್ನೇ ಹಾಳಾದಾಗ ಇನ್ನೆಂಗೆ ಅದು ಮುಂದೆ ಸಾಗಲಿಕ್ಕೆ ಸಾಧ್ಯ ಇದೆ ನೋಡಿ. ನಾನು ಅದಕ್ಕೆ ಹೇಳಿದೆ, ವ್ಯಕ್ತಿ ಬದಲಾಗಬಹುದು, ವ್ಯವಸ್ಥೆ ಬದಲಾಗೋದಿದೆಯಲ್ಲ ಬಹಳ ಕಷ್ಟ. ಅದಾದ್ಮೇಲೆ ಪರಿಸ್ಥಿತಿ ಹೆಂಗಾಗಿದೆ, ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟೋದ್ರೆ ಇನ್ನು ಉಳಿದವು ಕೆಟ್ಟೋಗಬಾರ್ದು ಅಂತೇಳಿ ಎತ್ತಿ ಒಂದು ಬಿಸಾಕ್ಬಿಡ್ತಾರೆ ಅಲ್ವಾ. ಇಲ್ಲಿ ಬುಟ್ಟಿಯಲ್ಲಿ ಎಲ್ಲವೂ ಕೆಟ್ಟೋಗಿದೆ, ಯಾವುದೋ ಒಂದಿದ್ರೆ ಏನ್ ಮಾಡ್ತಾರೆ ಇನ್ನು ಅದನ್ನ. ಕಾಂಗ್ರೆಸ್ಸಿನ ಪರಿಸ್ಥಿತಿ ಹಿಂಗೆ. ಮತ್ತೇನಾದ್ರು ನಾವ್ಯಾರು ಆಗ್ತಾ ಇಲ್ಲ. ರಾಜ್ಯದ ಬೆಳವಣಿಗೆಗಳು ಏನ್ ನಡೀತವೋ ಅಲ್ಲ. ನಮ್ಮ ನಗರದ ವಿದ್ಯಾನಗರದಲ್ಲಿರುವ ನಟ ಯಶ್ ತಾಯಿ ಪುಷ್ಪಾ ಅವರ ಮಾಲೀಕತ್ವದ ಶೆಡ್ ಕಾಂಪೌಂಡ್ ಧ್ವಂಸಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪುಷ್ಪಾ ಅವರು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರನ್ನು ಭೇಟಿ ಮಾಡಿದರು. ಈ ಪ್ರಕರಣದ ಸಂಬಂಧ 3 ದಿನಗಳ ಹಿಂದೆ ಅವರು ಪೊಲೀಸ್ ಮಹಾನಿರ್ದೇಶಕರನ್ನು ಸಹ ಭೇಟಿ ಮಾಡಿದರು. ಘಟನೆಯಿಂದ ಸುಮಾರು ರು 24 ಲಕ್ಷ ಮೌಲ್ಯದ ಹಾನಿಯಾಗಿದ್ದರೂ ಪೊಲೀಸರು ಎಫ್ಐಆರ್ ದಾಖಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆರೋಪಿಸಲಾಗಿದೆ. ಪ್ರಕರಣದಲ್ಲಿ ದೇವರಾಜ್, ಧರ್ಮ ಸೇರಿದಂತೆ ಹಲವರ ವಿರುದ್ಧ ದೂರು ನೀಡಲಾಗಿದ್ದರೂ ಹಾಸನ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸುವ ಬದಲು ಕೇವಲ ಎನ್ಸಿಆರ್ ದಾಖಲಿಸಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪುಷ್ಪಾ ಅವರ ಸಂಬಂಧಿ ದುರ್ಗಾ ಪ್ರಸಾದ್ ಅವರು ಡಿಜಿಟಲ್ ಸಾಕ್ಷ್ಯಗಳೊಂದಿಗೆ ಹಾಸನ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಖಾಸಗಿ ದೂರು ಸಲ್ಲಿಸಿದರು. ದೂರಿನ ವಿಚಾರಣೆ ನಡೆಸಿದ ನ್ಯಾಯಾಲಯವು ಪ್ರಕರಣದ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಎಸ್ಪಿಯನ್ನು ಭೇಟಿ ಮಾಡುವಂತೆ ನಿರ್ದೇಶನ ನೀಡಿತ್ತು. ನ್ಯಾಯಾಲಯದ ಆದೇಶದ ಅನ್ವಯ ಇಂದು ಪುಷ್ಪಾ ಅವರು ಎಸ್ಪಿ ಅವರನ್ನು ಭೇಟಿ ಮಾಡಿ ಪ್ರಕರಣದ ಕುರಿತು ಮನವಿ ಸಲ್ಲಿಸಿದರು. ಪ್ರಕರಣದ ಮುಂದಿನ ಬೆಳವಣಿಗೆಗಳ ಕುರಿತು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಜಾನ್ವರಿ 4 ಏನಾಯಿತು ಅದನ್ನು ಅವರು ಎಫ್ಐಆರ್ ಮಾಡಿಲ್ವಲ್ಲ, ಅದನ್ನು ಕೋರ್ಟ್ ಕೇಳ್ತಾ ಇತ್ತು, ಯಾಕೆ ಎಫ್ಐಆರ್ ಮಾಡಿಲ್ಲ ಇಷ್ಟು ದೊಡ್ಡ ಗಲಾಟಿನ ಅಂತ. ಈಗ ಮಾಡಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ ಮೇಡಮು, ಅದನ್ನು ಅಲ್ಲಿ ಮಾಡ್ತಾರೆ. ಮಾಡಿಲ್ಲ ಅಂದರೆ ನಂಗೆ ತಿಳಿಸಿ ಅಂತ ಹೇಳಿದ್ದಾರೆ. ಮಾಡೋಕ್ಕೆ ಹೇಳಿದ್ದಾರೆ. ಅದೇ ನಾವು ಈ ಥರ ಹೊಡೆದಿದ್ದಾರೆ, ಡೆಮಾಲಿಷ್ ಮಾಡಿದ್ದಾರೆ, ಕೋರ್ಟ್ ಆರ್ಡ್ರ್ ಇಲ್ದೇ ಹೊಡೆದಿದ್ದಾರೆ ನಮಗೆ ಅಂತ ಸ್ಟೇಷನಿಗೆ ಕೊಟ್ಟಿದ್ವಿ. ಅವ್ರು ಎಫ್ಐಆರ್ ಮಾಡಿರಲಿಲ್ಲ. ಇವಾಗ ಮಾಡಬೇಕು ಅಂತ ಕೋರ್ಟ್ ಕೇಳಿದ್ರಿಂದ ಮೇಡಮು ಇದನ್ನು ಆರ್ಡ್ರ್ ಮಾಡಿದ್ದಾರೆ ಮಾಡಿ ಅಂತ. ಅದಕ್ಕೆ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅಲ್ಲಿಗೆ ಹೋಗಿ ಅಂದರು, ಅಲ್ಲಿಗೆ ಹೋಗಿ ಕೊಟ್ಟು ಮಾಡಿಸ್ಬೇಕು. ಹೌದು, 3ನೇ ಸರಿ ಬಂದಿದ್ದಂದ್ರೆ ಇದೇ ಉದ್ದೇಶ. ಕೋರ್ಟಲ್ಲಿ ಕೇಳ್ತಾ ಇದ್ರು, ಅವ್ರೇನು ಕೊಟ್ಟಿರಲಿಲ್ಲ. ಈಗ ಮೇಡಮ್ಗೆ ನಾನು ತಿಳಿಸಿ ಹೇಳಿದೆ, ಇಲ್ಲ ಮೇಡಮ್ ನೀವು ಮಾಡಲೇಬೇಕು. DG ಅವ್ರ ಹತ್ರ ಬ್ಯಾಂಗ್ಳೂರ್ಗೆ ಹೋಗಿ ಕೇಳಿದಾಗ ಅವ್ರು ಇವ್ರಿಗೆ ಹೇಳಿದರು, ಇವರು ಅವ್ರಿಗೆ ಹೇಳಿದ್ದಾರೆ. ಅಲ್ಲಿ ಸ್ಟೇಷನ್ನಲ್ಲಿ ಆಗಿರಲಿಲ್ಲ. ಇದು ಸರಿಯಾಗಿ ಕೆಲಸ ಸ್ಟೇಷನ್ನಲ್ಲಿ ಆಗಿದ್ದಿದ್ರೆ ನಾವು ಇಲ್ಲಿವರೆಗೂ ಬರೋಂಗಿರಲಿಲ್ಲ. ಅಲ್ಲಿ ಕರೆಕ್ಟ್ ಕ್ರಮ ತಗೊಳ್ಳದೇ ಇರೋದ್ರಿಂದ ಇಷ್ಟು ಪಬ್ಲಿಕ್ಕಿಗೆ ತೊಂದರೆ ಆಗ್ತಿದೆ ಅಂತ ನಾವು ಅನ್ಕೋಬೇಕು. ಈಗ ನಮಗೆ ಇಷ್ಟು ತೊಂದರೆ ಕೊಟ್ಟರೆ ಸಾಮಾನ್ಯ ಜನಗಳಿಗೆ ಏನು ತೊಂದರೆ ಆಗುತ್ತೆ ಅಂತ ನಾವೇ ಯೋಚಿಸ್ಬೇಕು. ಬಟ್ ನಾನು ಬೆಂಗಳೂರಿಂದ ಇದೇ ಕೆಲಸಕ್ಕೆ ಬಂದೆ ಇವಾಗ. ಯಾಕೆಂದರೆ ಅವರು ನನಗೆ ಕೋರ್ಟಲ್ಲಿ ಲಾಯರ್ ಕೇಳ್ತಾಯಿದ್ರು, ಇಲ್ಲ ನೀವು ಎಫ್ಐಆರ್ ಮಾಡಲೇಬೇಕು, ಇಷ್ಟು ದೊಡ್ಡ ಗಲಾಟಿನ ಯಾಕೆ ಎಫ್ಐಆರ್ ಮಾಡಿಲ್ಲ ಅಂತ ಕೇಳ್ತಿದ್ರು. ಇಷ್ಟು ಪಬ್ಲಿಕ್ ನ್ಯೂಸ್ ಸೆನ್ಸ್ ಎಲ್ಲ ಆಗಿದೆ, ಎಫ್ಐಆರ್ ಬೇಕು ಅಂತ. ಅದಕ್ಕೆ ಅವ್ರು ಮಾಡಲಿಲ್ಲ ಅಂತ ಇಲ್ಲಿಗೆ ಬಂದಿದ್ವಿ. ಇವರು ಸ್ವಲ್ಪ ಲೇಟ್ ಆಯಿತು ಅಂತ ನಾನು ಅವ್ರು DG ಅವ್ರಿಗೆ ಹೇಳಿದಾಗ ಅವರು ಇಬ್ಬರು ಮಾತಾಡಿ ಅವ್ರಿಗೆ ಆರ್ಡ್ರ್ ಮಾಡಿದ್ದಾರೆ. ನೋಡೋಣ, ಮುಂದಿನ ದಿನಗಳಲ್ಲಿ ಅವ್ರು ಮಾಡಿದರೆ ಕೋರ್ಟಿಗೆ ಕೊಡ್ತೀವಿ, ತಿಳಿಸ್ತೀನಿ. SP ಅವ್ರು ಭೇಟಿ ಮಾಡಿ ಅಂತ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟಿತ್ತಾ? ಹಾಂ ಹೌದು, ಅವಾಗಲೇ ಕೊಟ್ಟಿತ್ತು, ಹಿಂದೆನೇ ಕೊಟ್ಟಿತ್ತು, ಸುಮಾರು ದಿವಸ ಹಿಂದೆನೇ ಕೊಟ್ಟಿತ್ತು. ನಾನು ಮುಂಚೆನೂ ಒಂದು ಸರಿ ಬಂದಿದ್ದೆ, ಅದನ್ನು ಅವ್ರಿಗೆ ತಿಳಿಸಿದ್ದೆ. ಅವ್ರೇನು ಅಷ್ಟು ಗಮನಕ್ಕೆ ತೊಗೊಂಡಿರಲಿಲ್ಲ. ಈಗ ತೊಗೊಂಡಿದ್ದಾರೆ, ಮಾಡಿಕೊಡ್ತೀನಿ. ಏನೇನು ಲಾಸ್ ಆಗಿದೆ ಮೇಡಮ್? ಎಷ್ಟು ವರ್ಕ್ ಲಾಸ್ ಆಗಿದೆ ಅಲ್ಲಿ? ಆಗಿದೆ, ಒಂದು 30-35 ಲಕ್ಷದ ಮೇಲಾಗಿದೆ ನಮಗೆ. ಅದು ಖರ್ಚು ಎಲ್ಲ ತುಂಬ ಕೆಲಸ ಮಾಡಿದ್ವಿ, ಗ್ರ್ಯಾನೈಟ್ ಎಲ್ಲ ಇಟ್ಟಿದ್ವಿ, ಎಲ್ಲ ಆಗಿದೆ. ಅದನ್ನೆಲ್ಲ ನಾವು ಮೆನ್ಷನ್ ಮಾಡಿ ಕೊಟ್ಟಿದ್ವಿ. ಕೋರ್ಟಿಗೆ CC ಕ್ಯಾಮ್ರಾ ವಿಡಿಯೋ ಎಲ್ಲ ಕೊಟ್ಟು ಸಬ್ಮಿಟ್ ಮಾಡಿದ್ರೆ? ಅಲ್ಲ, CC ಕ್ಯಾಮ್ರಾ ಎಲ್ಲ ಈ ಮನೇಲಿ ಹೊಡೆದಾಕಿರೋದು, ಪಕ್ಕದ ಮನೆಯಲ್ಲೆಲ್ಲ ಹೊಡೆದಿರೋದ್ರ ಬಗ್ಗೆ, ಅದ್ರ ಬಗ್ಗೆ ಬೇರೆ ಕೇಸ್ ಮಾಡಿದ್ವಿ. ಅದು ಬೇರೆ ಕೇಸು, ಅದು 2 ಕೇಸ್ ಇದೆ. ಬಟ್ ಅದಕ್ಕೆ ಎಫ್ಐಆರ್ ಮಾಡಿದ್ದಾರೆ, ಇರೋ ಮನೆಗೆ ಹೊಡೆದಾಕಿರೋದಕ್ಕೆ, ಇದಕ್ಕೆ ಮಾಡಿಲ್ಲ. ಅಂದರೆ ಟ್ರೆಸ್ ಪಾಸ್ ಮಾಡಿ ಬಂದು ಹೊಡೆದಾಕಿದ್ದಾರೆ ಪ್ರಾಪರ್ಟಿ ಸೈಟಿಗೆ ಬಂದು ಹೊಡೆದಿರೋದಕ್ಕೆ ಎಫ್ಐಆರ್ ಕೊಟ್ಟಿದ್ದಾರೆ. ಓಕೆ, ಪಬ್ಲಿಕ್ ಜಾಗ ಹೋಗೋಣ, ಬೇಗ ಜಾಗ ಹೋಗೋಣ, ಪಬ್ಲಿಕ್ ಇದು ಬೇಗ ಅಷ್ಟೇ. ಈಗ
ನಾನು ಸುಮಾರು ಸರಿ ಬಂದೆ, ಅವ್ರು ಮಾಡಿರಲಿಲ್ಲ. ಆಮೇಲೆ ಈ ಸರಿ ಹೇಳಿದ್ದಾರೆ ಮಾಡಿಕೊಡ್ತೀನಿ ಅಂತ. ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಿಮ್ಮ ಹತ್ರ. ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನಾ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಬೇಕೆಂದು ಕೆಪಿಸಿಸಿ ರಾಜ್ಯ ಸಂಚಾಲಕ ಎಂಜೆ ಲಕ್ಷ್ಮಣ್ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ ಧರ್ಮಸೇನಾ ಅವರು ಸುಮಾರು 4 ದಶಕಗಳ ಕಾಲ ಟಿ ನರಸೀಪುರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸೇರಿದಂತೆ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದು 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ವಿವಿಧ ನಿಗಮ ಮಂಡಳಿಗಳ ನಿರ್ದೇಶಕರಾಗಿ ಮತ್ತು ವಿಧಾನಮಂಡಲದ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿದ್ದಾರೆ. ಮೈಸೂರು ವಿಭಾಗದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆದಿಜಾಂಬವ ಎಡಗೈ ಸಮುದಾಯದ ಜನಪ್ರತಿನಿಧಿಗಳಿಗೆ ಸಮರ್ಪಕ ಅವಕಾಶ ದೊರೆಯುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಸಮುದಾಯದ ಪ್ರಭಾವಿ ನಾಯಕನಾಗಿರುವ ಧರ್ಮಸೇನಾ ಅವರಿಗೆ ಎಂಎಲ್ಸಿ ಸ್ಥಾನ ನೀಡಿ ಸಚಿವ ಸಂಪುಟಕ್ಕೆ ಸೇರಿಸಿದರೆ ತಳ ಸಮುದಾಯಗಳಿಗೆ ನ್ಯಾಯ ದೊರೆಯುವುದರ ಜೊತೆಗೆ ಒಳ ಮೀಸಲಾತಿಯ ಆಶಯಕ್ಕೂ ಬಲ ಸಿಗಲಿದೆ ಎಂದು ಆಗ್ರಹಿಸಿದರು. ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಹಾಗೂ ಕೆಪಿಸಿಸಿಯ ರಾಜ್ಯ ನಾಯಕರುಗಳಿಗೆ ಮನವಿಯನ್ನು ಮಾಡೋದ್ರ ಜೊತೆಗೆ ಒತ್ತಾಯವನ್ನು ಮಾಡೋದು ಮೊದಲನೇ ಅಂಶ. ಎರಡನೇ ಅಂಶ ಏನು ಅವರು ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು ಎರಡನೇ ಅಂಶ. ಮೂರನೇ ಅಂಶ, ಅವರು ಏನೇನ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಆ ಸಮುದಾಯದಿಂದ ಯಾವ ರೀತಿ ಕೊರತೆ ಇದೆ ಆ ಭಾಗದಲ್ಲಿ ಅನ್ನೋದ ಮನವರಿಕೆಯನ್ನು ಹೈಕಮಾಂಡ್ಗೆ ಮತ್ತು ರಾಜ್ಯ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡೋದು ಈ ಸುದ್ದಿಗೋಷ್ಠಿಯ ಪ್ರಮುಖ ಉದ್ದೇಶ. ಮೊದಲನೇದಾಗಿ ಯಾಕಪ್ಪ ನಾವು ಎಐಸಿಸಿ ಅವರಿಗೆ ಮತ್ತು ರಾಜ್ಯ ನಾಯಕರುಗಳಿಗೆ ಕೆಪಿಸಿಸಿ ಅವರಿಗೆ ಮನವರಿಕೆ ಮಾಡಬೇಕು ಅಂತಂದರೆ, ಆರ್ ಧರ್ಮಸೇನಾರವರು ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು, ಪರಿಶಿಷ್ಟ ಜಾತಿ ವಿಭಾಗ ಬೆಂಗಳೂರು ಹಾಗೂ ಮಾಜಿ ವಿಧಾನ ಪರಿಷತ್ ಶಾಸಕರಾಗಿ ಕೆಲಸ ಮಾಡಿದಂಥವರು. ಇವರನ್ನು ಸುದ್ದಿಗೋಷ್ಠಿಯಲ್ಲಿ ಕಬಳ್ಳಿ ರಾಮಚಂದ್ರ, ಎಚ್ಆರ್ ಮಹದೇವ, ಹರೀಶ್, ಸೋಮಣ್ಣ ಹಾಗೂ ಧರ್ಮ ಉಪಸ್ಥಿತರಿದ್ದರು. ಸಿಐಟಿಯು ಸ್ಥಾಪನೆಯ 56ನೇ ವರ್ಷಾಚರಣೆಯ ವಿಶೇಷ ದಿನವಾದ ಇಂದು ಕನಿಷ್ಠ ವೇತನ ಪರಿಷ್ಕರಣೆಯಲ್ಲಿ ಉಂಟಾಗಿರುವ ಲೋಪದೋಷಗಳ ಸರಿಪಡಿಸುವಂತೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಈ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಕಾರ್ಮಿಕರ ನಿರಂತರ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರವು ಮೇ 22ರಂದು ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಹೊರಡಿಸಿರುವುದನ್ನು ನಾವು ಸ್ವಾಗತಿಸುತ್ತೇವೆ. ಇದರಿಂದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಆದರೆ ಈ ಅಧಿಸೂಚನೆಯಲ್ಲಿ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳನ್ನು ಗಾಳಿಗೆ ತೋರಲಾಗಿದೆ. ಸರ್ಕಾರದ ಹೊಸ ಆದೇಶದಿಂದ ಗಾರ್ಮೆಂಟ್ಸ್, ಪ್ಲಾಂಟೇಶನ್, ಬೀಡಿ, ಅಗರಬತ್ತಿ, ಕೈಮಗ್ಗ, ಕಾಫಿ ಕ್ಯೂರಿಂಗ್ ಹಾಗೂ ಅಂಗನವಾಡಿ ಬಿಸಿಯೂಟದಂತಹ ಸ್ಕೀಮ್ ನೌಕರರು ಸೇರಿದಂತೆ ಒಟ್ಟು 19 ಪ್ರಮುಖ ಉದ್ದಿಮೆಗಳನ್ನು ಹೊರಗಿಡಲಾಗಿದೆ. ಇದರರ್ಥ ಕರ್ನಾಟಕದ ಕೋಟ್ಯಾಂತರ ದುಡಿಯುವ ಮಹಿಳಾ ಕಾರ್ಮಿಕರನ್ನು ಕನಿಷ್ಠ ವೇತನದ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಸರ್ಕಾರ ತಕ್ಷಣವೇ ತಿದ್ದುಪಡಿ ತಂದು ಇವರೆಲ್ಲರನ್ನು ಒಳಗೊಂಡ ನೂತನ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಬೇಡಿಕೆ ಇರತಕ್ಕಂಥ ಕನಿಷ್ಠ ವೇತನವನ್ನು ನಿಗದಿ ಮಾಡಿ ಅಧಿಸೂಚನೆ ಹೊರಡಿಸಿತು. ಸೊ ಕಾರ್ಮಿಕರು ಅಧಿಸೂಚನೆ ಹೊರಡಿಸಬೇಕು ಅನ್ನೋ ಕಾರಣಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಪ್ರಚಾರ ಆಗಿತ್ತು. ಸೊ ಈಗ ನಾವು ಅಧಿಸೂಚನೆಯನ್ನು ಸ್ವಾಗತ ಮಾಡ್ತಾರೆ, ಅದರತಕ್ಕಂಥ ಹಲವಾರು ಲೋಪದೋಷಗಳನ್ನ ಸರ್ಕಾರ ಸರಿಪಡಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೇ 30ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಮೇ 30 ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ದಿನ, CITU ಸ್ಥಾಪನೆ ಆಗಿರ್ತಕ್ಕಂಥ ದಿನ. CITU ಸ್ಥಾಪನೆ ಆಗಿ 56 ವರ್ಷಗಳಾಯಿತು. ಸೊ ಇವತ್ತು ಕಾರ್ಮಿಕರ ಹೋರಾಟವನ್ನು ನಾವೊಂದು ಹೊಸ ಹಂತಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡಿ ಲಕ್ಷಾಂತರ ಜನರಿಂದ ಸಹಿ ಸಂಗ್ರಹವನ್ನು ಮಾಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಡ್ತಾಯಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಮೊನ್ನೆ ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಕನಿಷ್ಠ ವೇತನ ಅಧಿಸೂಚನೆ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳ ಅನ್ವಯ ಇಲ್ಲ. ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಯ ಅನ್ವಯದಲ್ಲಿ 36,000 ರೂಪಾಯಿ ನಿಗದಿ ಆಗಬೇಕಾಗುತ್ತೆ. ಆದರೆ ಸರ್ಕಾರ ಅಷ್ಟು ನಿಗದಿ ಮಾಡಿಲ್ಲ ಅನ್ನುವಂಥ ಒಂದು ಬೇಡಿಕೆ. ಎರಡನೇದು, ಈ ಅಧಿಸೂಚನೆಯಲ್ಲಿ ಸ್ಕೀಮ್ ನೌಕರನ ಅಂದರೆ ಅಂಗನವಾಡಿ ಬಿಸಿಯೂಟ ಕಾರ್ಮಿಕರನ್ನ ಹೊರಗಿಡಲಾಗಿದೆ, ಜೊತೆಗೆ ಪ್ಲಾಂಟೇಶನ್ ಕಾರ್ಮಿಕರನ್ನ ಹೊರಗಿಡಲಾಗಿದೆ, ಕಾಫಿ ಕ್ಯೂರಿಂಗ್ ಕಾರ್ಮಿಕ. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಖಜಾಂಚಿ ಅರವಿಂದ, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಮಂಜುಳಾ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೆಟಿ ಹೊನೆಗೂಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆಯುತ್ತಿರುವ ಅನ್ನದಾಸೋಹ ಯೋಜನೆಗೆ ಜೂನ್ 1ರಂದು 100ನೇ ದಿನ ತಲುಪಲಿರುವ ಹಿನ್ನೆಲೆ ಅನ್ನದಾಸೋಹದ 100 ದಿನದ ಆಚರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ನಂಜುಂಡೇಗೌಡ ತಿಳಿಸಿದ್ದಾರೆ. ಅನ್ನದಾಸೋಹದ 100ನೇ ದಿನದ ಕಾರ್ಯಕ್ರಮದ ದಿನವೇ ಇತ್ತೀಚೆಗೆ ಪ್ರಕಟವಾದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿರುವ ಪತ್ರಕರ್ತರ ಸಾಧಕ ಮಕ್ಕಳಿಗೆ ಇದೇ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಗುವುದು. ಜೊತೆಗೆ ಪತ್ರಕರ್ತರ ಹಿತರಕ್ಷಣೆ ಮತ್ತು ಆರ್ಥಿಕ ಭದ್ರತೆಯ ದೃಷ್ಟಿಯಿಂದ ಈ ಸಮಾರಂಭದಲ್ಲಿ ಕೆನರಾ ಬ್ಯಾಂಕ್ ಸಹಯೋಗದೊಂದಿಗೆ ಕೆನರಾ ಕಿಕ್ ಸ್ಟಾರ್ಟ್ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು, ಇದರ ಅಡಿಯಲ್ಲಿ ಪತ್ರಕರ್ತರು ಪಾಲಿಸಿ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಾಸನ ಶಾಖಾ ಮಠದ ಶ್ರೀಗಳಾದ ಪೂಜ್ಯ ಶಂಭುನಾಥ ಸ್ವಾಮೀಜಿಯವರು ವಹಿಸಲಿದ್ದಾರೆ ಎಂದರಲ್ಲದೆ, ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದ್ದಾರೆ. ಆ ನಿಮಿತ್ತ ಅವತ್ತು ನಾವು 100 ದಿನದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ನಮ್ಮ ಹಾಸನ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. SSLC ಮತ್ತು PUCನಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅದೇ ಸಮಾರಂಭದಲ್ಲಿ ಸನ್ಮಾನ ಕೂಡ ಇದೆ, ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಇದೆ. ಮತ್ತು ಈಗ ಮುಖ್ಯವಾಗಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಈ ಕಾರ್ಯನಿರತ ಪತ್ರಕರ್ತರಿಗೆ ಕೆನರಾ ಬ್ಯಾಂಕ್ನವರು ಒಂದು ವಿಮಾ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಕೆನರಾ ಗಿಗ್ ಸ್ಟಾರ್ ಯೋಜನೆ ಅಂತೇಳಿ. ಅದರಲ್ಲಿ ನಮ್ಮ ಕಾರ್ಯನಿರತ ಪತ್ರಕರ್ತರು ಕೂಡ ಅಲ್ಲಿ ಪಾಲಿಸಿ ತೊಗೊಂಡ್ರೆ ಒಂದು 6 ಲಕ್ಷದವರೆಗೂ ಒಂದು ನಮ್ಮ ಲೈಫ್ ಇನ್ಶೂರೆನ್ಸ್ ಆಕ್ಸಿಡೆಂಟಲ್ ಬೆನಿಫಿಟ್ ಇದೆ. ಮತ್ತು ಜೊತೆಗೆ ಹೌಸಿಂಗ್ ಲೋನ್ ಕೂಡ ತೊಗೊಳ್ಳೋಕ್ಕೆ ನಾವು ಎಲಿಜಿಬಲ್ ಇರ್ತೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ಅದು 0 ಅಕೌಂಟು ಓಪನ್ ಮಾಡ್ಕೋಬೋದು. ಇಷ್ಟು ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಏನು ಕಂಡೀಷನ್ಗಳಿಲ್ಲ. ಹಂಗಾಗಿ ಅದಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರಾದ ಹರೀಶ್ ಉದಯ್ ಕುಮಾರ್ ಉಪಸ್ಥಿತರಿದ್ದರು. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಚಾರಿತ್ರ್ಯ ಹರಣ ಮಾಡುವ ನಿಟ್ಟಿನಲ್ಲಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕಿರುವ ಕಾಂಗ್ರೆಸ್ನ 3 ಮುಖಂಡರ ವಿರುದ್ಧ ತಕ್ಷಣವೇ ಮೊಕದ್ದಮೆ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ವೇಣುಗೋಪಾಲ್ ಆಗ್ರಹಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣಗಳನ್ನು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಅತ್ಯಂತ ಕೆಟ್ಟದಾಗಿ ಬಳಸಿಕೊಳ್ಳುತ್ತಿದ್ದು, ಕಾಂಗ್ರೆಸ್ ಪಕ್ಷದ 3 ಮುಖಂಡರು ಪ್ರಧಾನಮಂತ್ರಿಗಳ ವಿರುದ್ಧ ಅತ್ಯಂತ ನಿಂದನೀಯ ಹಾಗೂ ಅವಹೇಳನಕಾರಿ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ರಾಜಕೀಯವಾಗಿ ಸಿದ್ಧಾಂತಗಳ ಹೋರಾಟ ಮಾಡುವುದನ್ನು ಬಿಟ್ಟು ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯೊಬ್ಬರ ವಿರುದ್ಧ ಈ ಮಟ್ಟದ ಕೆಟ್ಟ ರಾಜಕಾರಣ ಮಾಡುತ್ತಿರುವುದು ಖಂಡನೀಯ. ಹಾಗಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಸಮಾಜದಲ್ಲಿ ಶಾಂತಿ ಕದಡದಂತೆ ತಡೆಯಲು ಈ 3 ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಎಸ್ಪಿ ಅವರಿಗೆ ಮನವಿ ಮಾಡಿದ್ದೇವೆ ಎಂದರು. ಕಾಂಗ್ರೆಸ್ಸಿನ ಕೆಲವು ಮುಖಂಡರು, ಪದಾಧಿಕಾರಿಗಳು ಅತ್ಯಂತ ಕೆಟ್ಟದಾಗಿ ಅವ್ರನ್ನ ಬಿಂಬಿಸೋಂಥ ಪ್ರಯತ್ನ ಮಾಡಿದ್ದಾರೆ. ಈಗ ರಾಜಕಾರಣ ನಿಮಗೆ ಸಿದ್ಧಾಂತಗಳ ಹೋರಾಟ ಮಾಡ್ಬೋದು, ಆದರೆ ಈ ಥರ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನೀವೊಬ್ಬರು ಚಾರಿತ್ರ್ಯವನ್ನು ಹಾಳು ಮಾಡೋದು ಎಷ್ಟು ಸರಿ? ರಾಜಕೀಯದ ಮೌಲ್ಯಗಳು ಕುಸಿತಾ ಇದೆ. ಕಾರಣ ನಾನು ಅಂದ್ಕೊಂಡಿರೋದು, ಇವತ್ತಿನ ದಿನದಲ್ಲಿ ಈ ಥರ ಯಾವುದಾದ್ರು ಒಂದು ಯಾರನ್ನ ವೈಯಕ್ತಿಕವಾಗಿ ಚಾರಿತ್ರ್ಯವನ್ನು ಹಾಳು ಮಾಡಿದಂಥ ಒಂದು ಪೋಸ್ಟ್ ಹಾಕಿದಾಗ ಆ ಪಕ್ಷದವರು ಅವ್ರನ್ನ ಕರೆದು ಅವ್ರನ್ನ ಸರಿ ಮಾಡೋಂಥ ಪ್ರಯತ್ನ ಮಾಡಬೇಕು. ಆದರೆ ಇಲ್ಲೇನಾಗುತ್ತೆ ಅಂದರೆ ಮೋದಿಜಿಯವ್ರನ್ನ ಬೈದರು ಅಂದ ತಕ್ಷಣ ಅವ್ರಿಗೆ ಪದಾಧಿಕಾರಿ ಪ್ರಮೋಷನ್ ಸಿಗುತ್ತೆ. ಇಷ್ಟೆಲ್ಲ ಇದು ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ, ಆ ಪಕ್ಷದವರು ಇಂಥ ಕೆಲಸ ಮಾಡಿದಾಗ ಅವ್ರನ್ನ ಮೇಲಕ್ಕೆತ್ತೋದು, ಅವ್ರನ್ನ ಬೈದು ಸುಮ್ಮನೆ ಕೂರಿಸೋದಲ್ಲ, ಅವ್ರನ್ನ ನಿಮಗೆ ಪ್ರಮೋಷನ್ ಕೊಡ್ತಾರೆ, ಅವ್ರನ್ನ ಸೋಷಿಯಲ್ ಮೀಡಿಯಾ ಹೆಡ್ ಅಂತ ಮಾಡ್ತಾರೆ. ಈ ಕಾರಣದಿಂದ ಇದು ಹೆಚ್ಚಾಗ್ತಾ ಇದೆ. ಅದು ಯಾವುದೇ ಪಕ್ಷ ಇರಲಿ, ವ್ಯಕ್ತಿಗತವಾದ ಒಂದು ಚಾರಿತ್ರ್ಯಹರಣ ಮಾಡಬಾರ್ದು. ಏನೇ ಇದ್ದರೂ ರಾಜಕಾರಣ, ಸಿದ್ಧಾಂತದ ಹೋರಾಟ ಇದು ನಿರಂತರ. ಆದರೆ ಅದು ಒಟ್ಟು ದೇಶದ ಒಂದು ಪ್ರಧಾನಿ ಮೇಲೆ ಈ ಥರ ಹಾಕಿರೋದು ನಮ್ಮೆಲ್ಲ ಕಾರ್ಯಕರ್ತರಿಗೆ, ಎಲ್ಲರಿಗೂ ಸಾರ್ವಜನಿಕರಿಗೆ ನೋವನ್ನು. ಈ ಸಂದರ್ಭದಲ್ಲಿ ಹಾಸನ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಮೋಹನ್, ವಿವಿಧ ಸಮಾಜಗಳ ಪ್ರಮುಖ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಉದಯವಾರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮತ್ತೆ ಭೀಮಾ ಹೆಸರಿನಿಂದ ಪ್ರಸಿದ್ಧವಾಗಿರುವ ಕಾಡಾನೆ ಕಾಣಿಸಿಕೊಂಡಿದ್ದು, ಸ್ಥಳೀಯರಲ್ಲಿ ಕುತೂಹಲದ ಜೊತೆಗೆ ಎಚ್ಚರಿಕೆಯ ವಾತಾವರಣ ನಿರ್ಮಾಣವಾಗಿದೆ.
ಈ ಕುರಿತು ಮಾತನಾಡಿದ ಆರ್ಎಫ್ ಹೇಮಂತ್ ಕುಮಾರ್ ಅವರು, ಭೀಮನು ತನ್ನ ಹಳೆಯ ಗುಂಪಿನೊಂದಿಗೆ ಸೇರಿಕೊಂಡಿದ್ದು ರಾತ್ರಿ ವೇಳೆಯಲ್ಲಿ ಅದರ ಹಾಗೂ ಇತರೆ ಆನೆಗಳ ಚಲನವಲನವನ್ನು ನಿರಂತರವಾಗಿ ವೀಕ್ಷಿಸಲಾಗುತ್ತಿದೆ. ಗಸ್ತು ತಿರುಗುವ ಮೂಲಕ ಸಾರ್ವಜನಿಕರಿಗೆ ಅಗತ್ಯ ಮಾಹಿತಿಯನ್ನು ತಲುಪಿಸಿ ಯಾವುದೇ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕೆ ವಹಿಸಲಾಗುತ್ತಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಕೇವಲ ಕಾಡು ಪ್ರಾಣಿಗಳ ಸಂರಕ್ಷಣೆಗೆ ಮಾತ್ರ ಸೀಮಿತವಾಗದೆ ಗ್ರಾಮೀಣ ಜನರ ಸುರಕ್ಷತೆಯ ಹೊಣೆಗಾರಿಕೆಯನ್ನು ಸಹ ಸಮರ್ಥವಾಗಿ ನಿರ್ವಹಿಸುತ್ತಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾಡಾನೆಗಳ ಉಪಸ್ಥಿತಿಯ ನಡುವೆಯೂ ಜನರಲ್ಲಿ ಆತಂಕ ಮೂಡದಂತೆ ಜಾಗೃತಿ ಮೂಡಿಸಿ ಎಚ್ಚರಿಕೆಯ ಸಂದೇಶಗಳನ್ನು ನೀಡುತ್ತಿರುವ ಅರಣ್ಯಾಧಿಕಾರಿಗಳ ಕಾರ್ಯ ನಿಜಕ್ಕೂ ಮಾದರಿಯಾಗಿದೆ. ಅರ್ಕಲ್ಗೂಡು ತಾಲೂಕಿನಲ್ಲಿ 4 ಗ್ಯಾಸ್ ಏಜೆನ್ಸಿಗಳಿಂದ ಒಟ್ಟು 44,000 ಗೃಹ ಬಳಕೆಯ ನೀಲ ಸಂಪರ್ಕ ಗ್ರಾಹಕರಿದ್ದು, ಎಲ್ಲಾ ಗ್ರಾಹಕರಿಗೂ ನಿಗದಿತ ಅವಧಿಯೊಳಗೆ ಸಿಲಿಂಡರ್ ಸರಬರಾಜು ಮನೆಯ ಬಳಿಯೇ ಮಾಡಬೇಕೆಂದು ತಹಶೀಲ್ದಾರ್ ಕೆಸಿ ಸೌಮ್ಯ ಅವರು ಏಜೆನ್ಸಿಗಳ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಶುಕ್ರವಾರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಏಜೆನ್ಸಿಗಳ ಮಾಲೀಕರು ಗ್ರಾಹಕರುಗಳ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಸರ್ಕಾರದ ಹೊಸ ಆದೇಶದನ್ವಯ ಗ್ರಾಮೀಣ ಭಾಗದ ಗ್ರಾಹಕರಿಗೆ 45 ದಿನಗಳ ನಂತರ ಅವಧಿಯಲ್ಲಿ ಸಿಲಿಂಡರ್ ಸರಬರಾಜು ಮಾಡಬೇಕಿದೆ. ಅರಕಲಗೂಡು ಕೂಡ ಗ್ರಾಮೀಣ ಎಂದು ನಮೂದು ಆಗಿರುವ ಹಿನ್ನೆಲೆ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ಯಾಸ್ ಏಜೆನ್ಸಿಗಳ ವ್ಯಾಪ್ತಿಯ ಗ್ರಾಹಕರಿಗೆ ಈ ನಿಯಮ ಅನ್ವಯವಾಗಲಿದೆ. ಕಳೆದ ಮಾರ್ಚ್ನಿಂದ ಏಪ್ರಿಲ್ ಅಂತ್ಯದವರೆಗೆ 80% ಗೃಹ ಬಳಕೆಯ ಅನಿಲ ಸರಬರಾಜಾಗಿದೆ. ಈ ಸಲುವಾಗಿ ಪ್ರತಿ ಗ್ರಾಹಕರಿಗೆ ನಿಯಮಾನುಸಾರ 45 ದಿನಗಳ ನಂತರ ಸಿಲಿಂಡರ್ ದೊರೆಯಬೇಕಿದೆ. ಈ ಅವಧಿಯಲ್ಲಿ ಲೋಪವಾಗಿರುವುದಕ್ಕೆ ಏಜೆನ್ಸಿಗಳ ಮಾಲೀಕರ ಅವೈಜ್ಞಾನಿಕ ನಡವಳಿಕೆಯ ಧೋರಣೆಯೇ ಕಾರಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಒಂದು ಸಿಲಿಂಡರ್ನ ಡೆಲಿವರಿ ಮಾಡ್ಕೊಂಡ ನಂತರ 45 ದಿವಸಕ್ಕೆ ನೀವು ಮತ್ತೊಂದು ಸಿಲಿಂಡರ್ನ ಕೇಳೋದಕ್ಕೆ ಅರ್ಹರಿರ್ತೀರಾ. ನೀವು ಬುಕ್ಕಿಂಗ್ ಮಾಡ್ಕೋಬೇಕು. ಬುಕ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ದು KYC ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ KYCಗೆ ಯಾವ ರೀತಿ ಕ್ರಮ ತಗೋಬೇಕು, ನಿಮ್ಮ ಆಧಾರ್ ಕಾರ್ಡ್ ಸಿಂಕ್ ಮಾಡೋ ರೀತಿ ಫೋನ್ ನಂಬರ್ನ ಲಿಂಕ್ ಮಾಡೋದ್ರ ಮೂಲಕ ದಯವಿಟ್ಟು KYCನ ಮಾಡಿಸ್ಕೊಡಿ ಸಂಬಂಧಪಟ್ಟಂತ ಏಜೆನ್ಸಿ ಮೂಲಕ. ಅದಾದ್ಮೇಲೆ ನಿಮ್ಮ ಹೋಮ್ ಡೆಲಿವರಿಗೆನೆ ಗ್ಯಾಸ್ನವ್ರು ಬರ್ತಾರೆ. ಗ್ಯಾಸ್ನಲ್ಲಿ ತೂಕದಲ್ಲಿ ಯಾವುದೇ ರೀತಿ ನಿಮಗೆ ಮೋಸ ಇದೆ ಅಂತ ಕಂಡು ಬಂತು ಅಂದ್ರೆ ತೂಕದ ಸ್ಕೇಲ್ನು ಕೂಡ ಅವರು ಏಜೆನ್ಸಿಯವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ತೂಕದ ಸ್ಕೇಲ್ನಲ್ಲಿ ತೂಕ ಅಷ್ಟೇ ಕರೆಕ್ಟ್ ಆಗಿ ತೂಕ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಲ್ಸ್ ಕೂಡ ಪ್ರೊವೈಡ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಜನರೇಟೆಡ್ ಬಿಲ್ ಸ್ಲಿಪ್ಸ್ ಬರುತ್ತೆ, ಅದನ್ನು ಕೂಡ ನೀವು ಗಮನಿಸಿ ನಿಮ್ಮ ಹತ್ರ ಬಿಲ್ ಏನಿದೆಯೋ ಅಷ್ಟೇ ದುಡ್ಡನ್ನ ನೀವು ಅವ್ರಿಗೆ ಪಾವತಿ ಮಾಡಬೇಕು. ಯಾವಾಗ ನಿಮ್ಗೆ ಸಿಲಿಂಡರ್ ಸಪ್ಲೈ ಆಗುತ್ತೋ ಅವಾಗ ಸಿಲಿಂಡರ್ ಬುಕ್ ಮಾಡೋಂಥ ಸಂದರ್ಭದಲ್ಲಿ ಒಂದು OTP ಬರ್ತೈತೆ. ಸಿಲಿಂಡರ್ ತಗೊಂಡಾಗ ಡೆಲಿವರಿ ಕನ್ಫರ್ಮೇಶನ್ಗೋಸ್ಕರ ಒಂದು OTP ಬರುತ್ತೆ. ಆ 2 OTPನ ಮಾತ್ರ. ಸಭೆಯಲ್ಲಿ ಆಹಾರ ಇಲಾಖೆಯ ಶಿರಸ್ತೆದಾರ್ ಮಂಜುನಾಥ್, ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ಎನ್ ರವಿಕುಮಾರ್, ರೈತ ಸಂಘದ ಅಧ್ಯಕ್ಷ ಭುವನೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾದ ಜಿಮ್ ಸೋಮು, ಅಕ್ಮಲ್ ಪಾಷಾ, ಗ್ಯಾಸ್ ಏಜೆನ್ಸಿಗಳ ಮಾಲೀಕರಾದ ಮೋಹನ್ ರಾಜೇಶ್ ಇತರರು ಉಪಸ್ಥಿತರಿದ್ದರು. ಮಾಜಿ ಕಂದಾಯ ಸಚಿವ ದಿವಂಗತ HC ಶ್ರೀಕಂಠಯ್ಯನವರ 100ನೇ ವರ್ಷದ ಸ್ಮರಣಾರ್ಥ ರಾಜ್ಯಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಜೂನ್ 5, 6, 7ರಂದು ಪಟ್ಟಣದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆಯಲಿದೆ ಎಂದು ಪಂದ್ಯಾವಳಿಯ ಆಯೋಜಕರಾದ ಸಮಿತಿಯ ಅಧ್ಯಕ್ಷ ವಿಎನ್ ಅಶೋಕ್ ತಿಳಿಸಿದ್ದಾರೆ. ಪಟ್ಟಣದ ದಿವಂಗತ HC ಶ್ರೀಕಂಠಯ್ಯ ಸಭಾಂಗಣದಲ್ಲಿ ವಾಲಿಬಾಲ್ ಪಂದ್ಯಾವಳಿ ಕುರಿತಾಗಿ ನಡೆದ ಸೇವಾ ಸಮಿತಿ ಸದಸ್ಯರು ಮತ್ತು ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯ ಕಂಡ ಧೀಮಂತ ನಾಯಕ, ಸಹಕಾರ ಬಂಧು, ಮಾಜಿ ಸಚಿವ HC ಶ್ರೀಕಂಠಯ್ಯನವರ 100ನೇ ವರ್ಷದ ಜನ್ಮದಿನಾಚರಣೆಯನ್ನು ತಾಲೂಕಿನಲ್ಲಿ ಸ್ಮರಣೀಯವಾಗಿ ಆಚರಿಸುವ ನಿರ್ಧಾರವನ್ನು ಅವರ ಕುಟುಂಬ ವರ್ಗ ಮತ್ತು ಶ್ರೀಕಂಠಯ್ಯನವರ ಅನುಯಾಯಿಗಳು ಕಾರ್ಯಕರ್ತರು ಮಾಡಿದ್ದು, ಜುಲೈ 18ರಂದು ಆಚರಣೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇದರ ಸಲುವಾಗಿ ಶ್ರೀಕಂಠಯ್ಯನವರ ಮೊಮ್ಮಗ ಕವಿಕಾ ಅಧ್ಯಕ್ಷ HC ಲಲಿತ್ ರಾಘವ್ ಅವರು ಈಗಾಗಲೇ ತಮ್ಮ ತಾತನ ಸ್ಮರಣಾರ್ಥ 16 ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಎಂದರು. ವಿದ್ಯಾರ್ಥಿಗಳು ಇವತ್ತು ಏನು ಮುಂದಿನ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಳ್ಳೋಕ್ಕೋಸ್ಕರ ಏನು ಇಂಗ್ಲೀಷಿನ ಒಂದು ಕೊರತೆ ಇದೆ, ಅದಕ್ಕಾಗಿ ಇಂಗ್ಲೀಷನ್ನು ಕಲಿಸುವಂಥದ್ದು, ಕಂಪ್ಯೂಟರ್ನ ವ್ಯವಸ್ಥೆನ ಮಾಡಿರುವಂಥದ್ದು, ಜೊತೆಗೆ ಮತ್ತೆ ನಮ್ಮೆಲ್ಲರ ಒಂದು ಇದಾಗಿ ಏನು ನಾವು ಒಂದು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಏನು ನಮಗೆ ಆತ್ಮಸ್ಥೈರ್ಯ ಬೇಕೋ ಅದಕ್ಕೆ ಮುಂದೆ ಯಾವ ರೀತಿ ಅದನ್ನು ಒಂದು ಪರೀಕ್ಷೆನ ಎದುರಿಸಬೇಕು ಅನ್ನೋದ್ರ ಮುಖಾಂತರ ಅದಕ್ಕೂ ಸಹ ಕೆಲವು ಮಾಹಿತಿಯನ್ನು ನೀಡಲಿಕ್ಕೆ ಮತ್ತು ಎಲ್ಲ ಒಂದು ರೀತಿಯ ಅವರ ಒಂದು ಜನ್ಮದಿನೋತ್ಸವದವರು ನಮ್ಮ ತಾಲೂಕಿನಲ್ಲಿ ಎಲ್ಲ ಜನತೆಗೆ ಅವರ ಒಂದು ಸ್ಮರಣೀಯವಾಗಿ ನೆನಪಿರಲಿ ಅಂತ ಹೇಳಿ 10 ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಇದೇ ಮುಂದಿನ ತಿಂಗಳು ಬರುವಂಥ ಜೂನ್ 5, 6, 7 ಇವು 3 ದಿನಗಳ ಕಾಲ ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಅವರ ಒಂದು ಜನ್ಮದಿನೋತ್ಸವದ ಈ ವೇಳೆ HC ಶ್ರೀಕಂಠಯ್ಯ ಸೇವಾ ಸಮಿತಿ ಪದಾಧಿಕಾರಿಗಳಾದ HG ಮಂಜೇಗೌಡ, ಗೋವಿಂದರಾಜು, ಅಗ್ರಹಾರ ಗಿರೀಶ್,
ಎಚ್ಎಂ ಜಯರಾಮ್, ಸಿಟಿ ರಮೇಶ್, ಶಿವಸ್ವಾಮಿ, ವಿಶ್ವನಾಥ್, ಸಿಟಿ ಅಶೋಕ್ ಕುಮಾರ್, ಸುಜಾತಾ, ಉಮಾಶಂಕರ್, ಕೆಚಿ ಬಾಬು, ಗನ್ನಿ, ಗಿರೀಶ್, ರುದ್ರೇಶ್ ಸೇರಿ ಇನ್ನಿತರರು ಉಪಸ್ಥಿತರಿದ್ದರು. ತಮ್ಮ ವಿರುದ್ಧ ಆಧಾರರಹಿತ ಆರೋಪಗಳನ್ನು ಮಾಡಿ ಗೌರವಕ್ಕೆ ಧಕ್ಕೆ ತರಲು ಯತ್ನಿಸುವ ಜೊತೆಗೆ ಕಾಮು ಸೌಹಾರ್ದತೆ ಕೆಡಿಸುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಕಲೇಶಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಪುರಸಭೆಯ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಸ್ ಹೇಳಿದರು. ಕಾಡಾನೆಗಳ ಚಲನವಲನವನ್ನು ನಿಕಟವಾಗಿ ಗಮನಿಸುತ್ತಿರುವ ಸಕಲೇಶಪುರ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ತಂಡವು ಕಡಬನಹಳ್ಳಿ ಮತ್ತು ಹೊಸನಗರಕ್ಕೆ ಗ್ರಾಮಗಳಿಗೆ ಭೇಟಿ ನೀಡಿ ಸಾರ್ವಜನಿಕರು ಹಾಗೂ ಕಾಫಿ ತೋಟದ ಕಾರ್ಮಿಕರಿಗೆ ಅಗತ್ಯ ಮಾಹಿತಿಯನ್ನು ನೀಡಿದರು. ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂ ಹಿತರಕ್ಷಣಾ ವೇದಿಕೆಯ ಮಂಜುನಾಥ್, ಕಬ್ಬಿನಗದ್ದೆ, ಶಿವಾನಂದ, ರಘು, ಸಕಲೇಶಪುರ ಹಾಗೂ ಇತರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿರುವುದಾಗಿ ತಿಳಿಸಿದರು. ಹಿಂದೂ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ತಮ್ಮ ವಿರುದ್ಧ ದ್ವೇಷಪೂರಿತ ಆರೋಪಗಳನ್ನು ಮಾಡಲಾಗಿದೆ ಎಂದು ಆರೋಪಿಸಿದ ಅವರು, ಉಲ್ಲೇಖಿಸಿರುವ ಕಾಫಿ ತೋಟಕ್ಕೂ ತಮ್ಮ ಹೋಮ್ ಸ್ಟೇ ಹಾಗೂ ಜಾಗಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ದನವನ್ನು ವಾಹನಕ್ಕೆ ಏರಿಸುವ ವೇಳೆ ಅದರ ಕುತ್ತಿಗೆಗೆ ಹಗ್ಗಗಳನ್ನು ಬಿಗಿಯಾಗಿ ಕಟ್ಟಿ ಕ್ರೂರವಾಗಿ ಹಿಂಸೆ ನೀಡಲಾಗಿದೆ. ವಿಡಿಯೋದಲ್ಲಿ ದನವು ಕಾಲುಗಳನ್ನು ಬಡಿದುಕೊಂಡು ನಿಶಕ್ತವಾಗಿ ಬಿದ್ದು ವಾಹನದಲ್ಲೇ ಸಾವನ್ನಪ್ಪಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಎಂದು ದೂರಿದರು. ಗ್ರಾಮ ಪಂಚಾಯತಿಲಿ ನನ್ನ ತೋಟ ಇರುತ್ತೆ, ನನ್ನ ಫಾರ್ಮ್ ಹೌಸ್ ಕೂಡ ಇರುತ್ತೆ. ಅಲ್ಲಿ ನನ್ನ ತೋಟ ರೋಡ್ ಸೈಡಿಗೆ ಬರುತ್ತೆ. ಆಗ ನನ್ನ ಬೌಂಡ್ರಿ ಪಕ್ಕದಲ್ಲಿ ಬೇರೆಯವರ ಬೌಂಡ್ರಿ ಬರುತ್ತೆ. ಅದು ಯಾರಿಗೆ ಕೇಳಿದ್ರೂ ನಂದು ಅಂದ್ಬಿಡ್ತಾರೆ ಜನ. ಅಲ್ಲಿ ಈ ಕಿಡಿಗೇಡಿಗಳು ಮೊನ್ನೆ ಅಂದರೆ ಒಂದು ನಮಸ್ಕಾರ. ಈಗ ಒಂದು ಪ್ರೆಸ್ ಮೀಟಿಗೆ ಬಂದು ನಾನು ಕೂತಿರೋ ಉದ್ದೇಶ ಏನಪ್ಪ ಅಂತಂದರೆ, ಸೋಷಲ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಗಳು ನಿನ್ನೆ ಮತ್ತು ಇವತ್ತಿಂದ ಹರಿದಾಡ್ತಿದೆ. ಮತ್ತು ಎರಡೂ ವಿಡಿಯೋ ನೋಡಿದಾಗ ಸಾಮ್ಯತೆ ಕಾಣಿಸ್ತಾ ಇಲ್ಲ. ಸೊ ಇದು ಮಾಡಿರ್ತಕ್ಕಂಥವ್ರು ಸಂಘ ಪರಿವಾರದವರು ಬೇರೋ ದನ ಮೊನ್ನೆ ಏನು ಬಕ್ರೀದ್ ಆಯಿತು, ಆ ಬಕ್ರೀದ್ ವಿಚಾರಕ್ಕೆ ಮುಫೀಸ್ ಅವ್ರ ಫಾರ್ಮ್ ಹೌಸಲ್ಲಿ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡ ಹೆನ್ನಲಿ ಶಾಂತರಾಜ್, ಕಾಂಗ್ರೆಸ್ ಮುಖಂಡ ಹುಸೇನಾರ್ ಆನಿ ಮಹಾಲ್ ಹಾಗೂ ಕಾಫಿ ತೋಟದ ಮಾಲೀಕ ಅಯಾಸ್ ಉಪಸ್ಥಿತರಿದ್ದರು. ಆಲೂರು ತಾಲೂಕಿನ ಕುಂದೂರು ಹೋಬಳಿಯ ಕರ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 33 ಹೆಚ್ಆರ್ಪಿ ಜಾಗದಲ್ಲಿ ಇದ್ದಂತ ಮರಗಳನ್ನು ಕಡಿದು ತುಂಡು ತುಂಡಾಗಿ ಕತ್ತರಿಸಿ ಮಾರಾಟಕ್ಕೆ ಯತ್ನಿಸಿರುವ ಘಟನೆ ನಡೆದಿದೆ. ಈ ಸಂಬಂಧ ಸ್ಥಳೀಯರು ಕೊಟ್ಟ ಮಾಹಿತಿ ಮೇರೆಗೆ ಸ್ಥಳಕ್ಕೆ ತೆರಳಿದ ಅರಣ್ಯ ವಲಯಾಧಿಕಾರಿಗಳು ಪರಿಶೀಲಿಸಿ ಮರಗಳನ್ನು ಜಪ್ತಿ ಮಾಡಿದ್ದಾರೆ. ಒಟ್ಟು 3 ಮರಗಳನ್ನು ಕತ್ತರಿಸಿದ್ದು, ಅದರಲ್ಲಿ 2 ನಂದಿ ಮರ ಹಾಗೂ 1 ನೇರಳೆ ಮರವೆಂದು ತಿಳಿದು ಬಂದಿದ್ದು, ಮರಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇನ್ನು ಮರಗಳನ್ನು ತುಂಡು ತುಂಡುಗಳನ್ನಾಗಿ ಮಾಡಿದ್ದು, ಅವುಗಳನ್ನು ಹೆಚ್ಚಿನ ಸುರಕ್ಷತೆ ಮತ್ತು ಭದ್ರತೆಗೆ ನಾಟಾ ಮತ್ತು ಸೌದೆ ಡಿಪೋಗೆ ಕಳುಹಿಸಿ ಸೂಕ್ತ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದು, ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ಕೊಟ್ಟ ದೊಡ್ಡಬೆಟ್ಟಗಸ್ತು ಗಸ್ತು ಅರಣ್ಯ ಪಾಲಕರು ರಾಘವೇಂದ್ರ ಬಿಎ, ದೊಡ್ಡಬೆಟ್ಟಗಸ್ತು ಗಸ್ತು ಪಾಲಕರಾದ ಮನೋಜ್ ಹೆಚ್ಎನ್, ಉಪ ವಲಯಾರಣ್ಯಾಧಿಕಾರಿ ಮಂಜೇಗೌಡರು ಯಶಸ್ವಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಗರದಲ್ಲಿ ಸುರಿದ ಭಾರೀ ಮಳೆ ಹಾಗೂ ಬಿರುಗಾಳಿಗೆ ಮತ್ತೊಂದು ದಾರುಣ ಘಟನೆ ಸಂಭವಿಸಿದೆ. ವಿಜಯನಗರದಲ್ಲಿರುವ ಕ್ಲಬ್ನ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದ ಪರಿಣಾಮ ಆಟೋ ಚಾಲಕರೊಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು 40 ವರ್ಷದ ಶಿವಬೋರಯ್ಯ ಎಂದು ಗುರುತಿಸಲಾಗಿದೆ. ಏಕಾಏಕಿ ವಿಜಯನಗರ ಕ್ಲಬ್ನ ಕಾಂಪೌಂಡ್ ಗೋಡೆ ವಾಹನದ ಮೇಲೆ ಕುಸಿದು ಬಿದ್ದಿದೆ. ಪರಿಣಾಮ ಅವರು ಸ್ಥಳದಲ್ಲೇ ಗಂಭೀರವಾಗಿ ಗಾಯಗೊಂಡಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆಂದು ತಿಳಿದುಬಂದಿದೆ. ಕಳೆದ ಕೆಲವು ವಾರಗಳಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಅನೇಕ ಅವಘಡಗಳು ಸಂಭವಿಸುತ್ತಿದ್ದು, ಇತ್ತೀಚೆಗೆ ಬೌರಿಂಗ್ ಆಸ್ಪತ್ರೆ ಸಮೀಪ ಗೋಡೆ ಕುಸಿತ ಪ್ರಕರಣದಲ್ಲಿ 7 ಮಂದಿ ಬಲಿಯಾಗಿದ್ದರು. ಇದೀಗ ವಿಜಯನಗರದಲ್ಲಿ ಮತ್ತೊಂದು ಜೀವ ಬಲಿಯಾಗಿರುವುದು ಮಳೆಗಾಲದ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದಲ್ಲಿ ಅಕ್ಕಮಹಾದೇವಿ ಮಹಿಳಾ ಸೇವಾ ಸಮಿತಿಯ 40ನೇ ವಾರ್ಷಿಕೋತ್ಸವದ ಭಾಗ 2ರ ಸಮಾರಂಭ ಇಂದು ಜರುಗಿತು. ಹಿರೇಹಡಗಲಿಯ ಮರಿ ಶಾಂತವೀರ ಸ್ವಾಮೀಜಿ ಹಾಗೂ ಮಹಾದೇವ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು. ಮಹಿಳಾ ಮುಖಂಡರಾದ ಮಹದೇವಿ ಕಳಕಪ್ಪ ಕಂಬಳಿಯವರು ಪ್ರಾಸ್ತಾವಿಕ ಮಾತನಾಡಿ, ಮಹಿಳೆಯರು ಕೇವಲ ಮನೆಗೆ ಸೀಮಿತರಾಗದೆ ಶರಣೆಯರು ತೋರಿದ ಹಾದಿಯಲ್ಲಿ ಮುನ್ನಡೆದು ಸಂಘಟಿತರಾಗಬೇಕಾದ ಅಗತ್ಯವಿದೆ. ಕುಕನೂರಿನಲ್ಲಿ ಸುಮಾರು 40 ವರ್ಷ ಇತಿಹಾಸ ಹೊಂದಿದ ಅಕ್ಕಮಹಾದೇವಿ ಮಹಿಳಾ ಸೇವಾ ಸಮಿತಿಯ ಕಾರ್ಯ ಪ್ರಶಂಸನೀಯ ಎಂದು ಹೇಳಿದರು. ಮಹಿಳಾ ಸಂಘದ್ದಾಗಿರ್ತದೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಸಾಕಷ್ಟು ಈ ಒಂದು ನಮ್ಮ ಹಿರಿಯರು ಶಿವಾಯನವರು ನಮ್ಮ ಸಹೋದರಿಯರು ಎಲ್ಲರೂ ಸೇರಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಇದುವರೆಗೂ
ಪ್ರಮುಖರಾದ ಎಂಎಸ್ ಹಿರೇಮಠ, ವೀರಣ್ಣ ಅಣ್ಣಿಗೇರಿ, ವೀರಯ್ಯ ತೋಂಟಾದಾರ್ಯ ಮಠ, ಗಗಾಧರ ಅವೇಟರ್, ದ್ಯಾಮಣ್ಣ ಜಮಖಂಡಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ನೂತನ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಯಾವಾಗ ನಡೆಯಬೇಕು ಮತ್ತು ರಾಜ್ಯಪಾಲರನ್ನು ಭೇಟಿಯಾಗುವ ಪ್ರಕ್ರಿಯೆಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಲಾಗಿದೆ ಎಂದು ಶರತ್ ಬಚ್ಚೇಗೌಡ ತಿಳಿಸಿದರು. ರಾಜ್ಯದಲ್ಲಿ ನೂತನ ನಾಯಕನ ಆಯ್ಕೆಯ ಪ್ರಕ್ರಿಯೆ ಕುರಿತು ಮಾತನಾಡಿದ ಅವರು, ನಾಳೆ ಸಂಜೆ 4 ಗಂಟೆಗೆ ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗುತ್ತದೆ. ಪಕ್ಷದ ಹೈಕಮಾಂಡ್ ಮತ್ತು ರಾಜ್ಯದ ಭಾವಿ ಮುಖ್ಯಮಂತ್ರಿಗಳು ನನಗೆ ಯಾವ ಜವಾಬ್ದಾರಿಯನ್ನು ವಹಿಸುತ್ತಾರೋ ಅದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸಲು ನಾನು ಸಿದ್ಧನಾಗಿದ್ದೇನೆಂದು ಹೇಳುವ ಮೂಲಕ ಹೊಸ ಸಚಿವ ಸಂಪುಟದಲ್ಲಿ ಯುವ ನಾಯಕರಿಗೆ ಸ್ಥಾನ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದರು. ಸಾಹೇಬ್ರ ಜೊತೆ ದೆಹಲಿಗೆ ಹೋಗಿದ್ವಿ. ದೆಹಲಿಯಲ್ಲಿ ಈಗ ಸಾಹೇಬ್ರದ್ದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ, ಯಾವಾಗ ಗವರ್ನರ್ಗೆ ಹೋಗಿ ಮೀಟ್ ಮಾಡೋದು, ಭೇಟಿ ಆಗತ್ತದೆಲ್ಲ ಚರ್ಚೆಗಳು ಇವತ್ತಾಗಿತ್ತು. ಅದಕ್ಕೆ ಸಾಹೇಬ್ರ ಜೊತೆಗೆ ದೆಹಲಿಗೆ ಹೋಗಿ ದೆಹಲಿಯಿಂದ ಇವತ್ತು ಅವರು ವಾಪಸ್ ಬಂದರೆ ನಾಳೆ ಶಾಸಕಾಂಗ ಸಭೆನ ಕೂಡ ಕರೆಯಲಾಗಿದೆ 4 ಗಂಟೆಗೆ. ಶಾಸಕಾಂಗ ಸಭೆಯಲ್ಲಿ ಸಾಹೇಬ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ಅದಾದ ನಂತರ ಏನು ಪ್ರಕ್ರಿಯೆ ಇರುತ್ತೋ ಕ್ಯಾಬಿನೆಟ್ ಫಾರ್ಮೇಷನ್ ಎಲ್ಲ ನಡಿಬೇಕಾಗುತ್ತೆ. ಅದನ್ನ ಯಾವ ರೀತಿಯಲ್ಲಿ ಹಂತವಾಗೋ ಅಥವಾ ಒಂದೇ ಸಮಯದಲ್ಲ ಮಾಡ್ತಾರೆ ಅದನ್ನ ತಗೊಂಡು ಮಾಡೋ ಪ್ರಕ್ರಿಯೆ ಶುರು ಆಗುತ್ತೆ. ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆಯ ಕಸರತ್ತು ತೀವ್ರಗೊಂಡಿರುವ ಬೆನ್ನಲ್ಲೇ ಕಾಂಗ್ರೆಸ್ ಹಿರಿಯ ನಾಯಕ ಸತೀಶ್ ಜಾರಕಿಹೊಳಿ ಇಂದಿನ ಶಾಸಕಾಂಗ ಪಕ್ಷದ ಸಭೆ ಹಾಗೂ ಸಂಪುಟ ರಚನೆಯ ಕುರಿತು ಹೇಳಿಕೆ ನೀಡಿದ್ದಾರೆ. ಇಂದಿನ ಸಿಎಲ್ಪಿ ಸಭೆಯ ಕುರಿತು ಮಾತನಾಡಿದ ಅವರು, ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಕೇವಲ ಒಂದೇ ಲೈನ್ ಅಜೆಂಡಾ ಇರಲಿದೆ. ಈಗಾಗಲೇ ಹೈಕಮಾಂಡ್ ಅನೌನ್ಸ್ ಮಾಡಿದ ಮೇಲೆ ಮುಗಿತು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುವುದು ನಿಶ್ಚಿತವಾಗಿದೆ. ಪ್ರಮಾಣ ವಚನ ಸ್ವೀಕಾರದ ದಿನಾಂಕ ಮತ್ತು ಸಮಯ ನಿಗದಿಪಡಿಸುವ ಸಲುವಾಗಿಯೇ ಅವರು ಇಂದು ರಾಜ್ಯಪಾಲರನ್ನು ಭೇಟಿ ಮಾಡಲು ಹೋಗಿರಬಹುದೆಂದು ಸ್ಪಷ್ಟಪಡಿಸಿದರು. ಅವಾಗ ಬೇರೆ ಇನ್ನೂ ದಿನ ಆಗಿಲ್ಲ ಎಲ್ಲ ಕುಡ್ಸೋರು ಯಾರು ನಿಲ್ಲಿಸ್ಬೇಡ. ಪ್ಯಾನ್ ಬಂದ್ ಮಾಡೋದ ಪ್ಯಾನ್ ಬಂದ್ ಮಾಡ್ತ ಅಷ್ಟೇ ಸಿಂಪಲ್ ರೀ. ಅದೇನು ಆನ್ಲೈನ್ ಈಗಾಗಲೇ ಘೋಷಣೆ ಮಾಡಿದಾರ. CM ಅವರೇ ಹೇಳಿದ ಮೇಲೆ ಫಾರ್ಮಲ್ ಆಗಿ ಅಷ್ಟೇ ಆನ್ಲೈನ್ ಅಷ್ಟೇ. ಸಾರ್ವಜನಿಕರಿಗೆ ಕುಡಿಯುವ ನೀರು ಸಮಸ್ಯೆಯಾಗದಂತೆ ಅಗತ್ಯ ಕ್ರಮ ವಹಿಸಿ ಎಂದು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಧನುಷ್ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಮಾಳ್ವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆ ಹಾಗೂ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ತಾಲೂಕಿನ ಎಲ್ಲಾ ಪಂಚಾಯಿತಿಗಳಲ್ಲೂ ಬೋರ್ವೆಲ್ ಸರಿಯಾಗಿದೆಯೇ ಎಂದು ಖಾತರಿಪಡಿಸಿಕೊಳ್ಳಿ, ಅಗತ್ಯ ಬಿದ್ದರೆ ಬದಲಿ ವ್ಯವಸ್ಥೆ ಮಾಡುವಂತೆ ಯೋಜನೆ ರೂಪಿಸಿ, ಯಾವುದೇ ಕಾರಣಕ್ಕೂ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗಬಾರದು. ಇದಕ್ಕೆ ಉತ್ತರಿಸಿದ್ದ ಜಿಲ್ಲಾ ಪಂಚಾಯತ್ ಎಂಜಿನಿಯರ್ ರಂಗಸ್ವಾಮಿ, ತಾಲೂಕಿನ 5 ಕಡೆ ನೀರಿನ ಸಮಸ್ಯೆ ಉಂಟಾಗಿದ್ದು ಅದನ್ನು ಬಗೆಹರಿಸುವ ಅಗತ್ಯ ಕ್ರಮ ಕೈಗೊಂಡಿದ್ದೇವೆಂದು ತಿಳಿಸಿದರು. ಪಂಚಾಯತಿಲಿ ಮಾಡಿಲ್ಲ ಅಂದ್ಬಿಟ್ಟು ನಂಬರ್ಸ್ ಕಡಿಮೆ ಅದು ಪಂಚಾಯತಿಯಿಂದ ಹಾಸ್ಪಿಟಲ್ ತಗಡೆಗೆ ಬನ್ನಿ ಟಿಕೆಟ್ ಎಷ್ಟುಗಳು ಜಾಸ್ತಿ ಆಗಿಲ್ಲ. ಎಫ್ ಟಿಗೆ ಪಂಚಾಯತಿಗೆ ಮಾಡ್ತಾರೆ. ನಿಮ್ಮದು ಜಿಯಾಲಜಿಸ್ಟ್ ಮುಖಾಂತರ ಮಾಡಿಸ್ಬೇಕಲ್ಲ, ಆ ಟೆಸ್ಟ್ ಆಗಿಲ್ಲ, ಅದು ಮಾಡಿಸಿಲ್ಲ. ಜಿಯಾಲಜಿ ನಾವು ಗೋಲ್ಡ್ ಯಾರು ಮಾಡ್ತಾರೆ, ಅದು ಮಾಡಿಸಿಲ್ಲ. ತರಿಸಿ ಮಾಡಿಸಿ. ಯಾಕೆಂದರೆ ಈಗ ಟ್ರಾನ್ಸಿಷನ್ ಪೀರಿಯಡ್ ಸಾಂಕ್ರಾಮಿಕ ಕಾಯಿಲೆಗಳು ಬರುವಂಥ ಟೈಮು, ಅದಕ್ಕೆ ಲ್ಯಾಬ್ ಇದೆ ಸರ್. ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಯೋಜನಾಧಿಕಾರಿ ದೀಪು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಕಾಂತರಾಜು, ಉಪಾಧ್ಯಕ್ಷರಾಗಿ ಸೂರ್ಯಪ್ರಕಾಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಕೆಆರ್ಪೇಟೆ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರವೀಣ್ ಕುಮಾರ್, ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಪ್ರತಿಷ್ಠೆಯ ಚುನಾವಣೆ ನಡೆದರೂ ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ, ಎಂಬಿ ಹರೀಶ್ ಸೇರಿದಂತೆ ಗ್ರಾಮದ ಮುಖಂಡರ ಮಾರ್ಗದರ್ಶನದ ಮೇರೆಗೆ ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡಲಾಗಿದೆ. ನೂತನ ಆಡಳಿತ ಮಂಡಳಿ ಸಂಘ ಮತ್ತು ರೈತರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಎಲ್ಲಾ ಸದಸ್ಯರಿಗೆ ಯಶಸ್ವಿ ನಿಯೋಜನೆ ಮಾಡಿಸಿ ಆರೋಗ್ಯ ಕಾಪಾಡಿಕೊಳ್ಳಲು ಅರಿವು ಮೂಡಿಸಬೇಕು. ಪ್ರತಿ ರೈತರು ಗುಣಮಟ್ಟದ ಹಾಲು ಪೂರೈಸಿ ಸಂಘದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕೆಂದು ಸಲಹೆ ನೀಡಿದರು. ನೂತನ ಅಧ್ಯಕ್ಷ ಕಾಂತರಾಜು ಮಾತನಾಡಿ, ಸಂಘದ ಎಲ್ಲಾ ನಿರ್ದೇಶಕರ ವಿಶ್ವಾಸ ಪಡೆದು ಗ್ರಾಮಸ್ಥರ ಉತ್ತಮ ಸಲಹೆ ಪಡೆದು ಹಾಲು ಉತ್ಪಾದಕರಿಗೆ ಅನುಕೂಲ ಕಲ್ಪಿಸುತ್ತೇನೆ. ಈಗಾಗಲೇ ನಮ್ಮ ಸಂಘ ಆರ್ಥಿಕವಾಗಿ ಹಿಂದುಳಿದಿದೆ. ಆದ್ದರಿಂದ ಸಂಘದ ಸಮಗ್ರ ಅಭಿವೃದ್ಧಿಗೆ ಹಾಲು ಉತ್ಪಾದಕರ ಸಹಕಾರದೊಂದಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆಂದು ಭರವಸೆ ನೀಡಿದರು. ಹಾಲು ಉತ್ಪಾದಕ ಸಹಕಾರ ಸಂಘದ ವತಿಯಿಂದ ಇವತ್ತು ನಡೆದಂತ ಅಧ್ಯಕ್ಷರಾಗಿ ಕಾಂತರಾಜು ಅವರು, ಉಪಾಧ್ಯಕ್ಷರಾಗಿ ಸೂರ್ಯಪ್ರಕಾಶ್ ಅವರು ಅವಿರೋಧವಾಗಿ ಆಗಿದ್ದಾರೆ. ಅವರಿಗೆಲ್ಲ ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ ಶುಭಾಶಯ ಕೋರುತ್ತಾ, ಮುಂದಿನ ದಿನಗಳಲ್ಲಿ 5 ವರ್ಷ ಇದೆ, ಎಲ್ಲ ನಮ್ಮ ಊರಿನ ಮತದಾರರೆಲ್ಲ ಅವರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಏನು ಅನುಕೂಲ, ನಮ್ಮ ಡೈರಿಯಿಂದ ಏನೇನು ಬರುತ್ತೆ ಅನುಕೂಲಗಳನ್ನೆಲ್ಲ ನಮ್ಮ ಮಾಡೋರಿಗೆಲ್ಲರಿಗೂ ಸಹಾಯ ಮಾಡಿ ಅವ್ರಿಗೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ವಿರೋಧ ಆಯ್ಕೆ ಪ್ರಕಟವಾಗುತ್ತಿದ್ದಂತೆ ಕಾರ್ಯಕರ್ತರು, ಬೆಂಬಲಿಗರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಪ್ರಕಾಶ್, ಎಚ್ಜಿ ರಮೇಶ್, ಶ್ರೀನಿವಾಸ್, ಬಸವರಾಜ, ಭಾರತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದರಾಮಯ್ಯ ನಿರ್ಗಮನ, ಡಿಕೆಶಿ ಆಗಮನ, ಕಲ್ಪತರು ನಾಡಿನಲ್ಲಿ ಸಚಿವ ಸ್ಥಾನದ ಕುತೂಹಲ. ತುಮಕೂರಿನ 7 ಕಾಂಗ್ರೆಸ್ ಶಾಸಕರಲ್ಲಿ ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ? ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಕುಳಿ. ವಿಜಯಪುರದಲ್ಲಿ ನಡುಕ ಹುಟ್ಟಿಸಿದ ಹತ್ಯಾಕಾಂಡ. ಆಸ್ತಿ ವಿವಾದಕ್ಕೆ ಒಂದೇ ಕುಟುಂಬದ 6 ಜನರ ಭೀಕರ ಕೊಲೆ. ಕಾಂಗ್ರೆಸ್ ಆಡಳಿತದಲ್ಲಿ ದಲಿತರು ಲೆಕ್ಕಕ್ಕಿಲ್ಲ. ನೈಜ ಕೋಮುವಾದಿ ಸಿದ್ದರಾಮಯ್ಯ. ಸಿಎಂ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.